ಬೆಂಗಳೂರು ಗ್ರಾಮಾಂತರ ರಾಜಕೀಯ ಇದೀಗ ಇಡೀ ರಾಜ್ಯದ ಗಮನವನ್ನು ಸೆಳೆಯುತ್ತಿದೆ. ಅದರಲ್ಲಿಯೂ ಇಲ್ಲಿನ ಹಾಲಿ ಸಂಸದರಾದ ಡಿ.ಕೆ. ಸುರೇಶ್ ಮತ್ತೊಂದು ವಿಚಾರಕ್ಕೆ ಸುದ್ದಿಯಾಗ್ತಿದ್ದಾರೆ. ಅದೇನದು ಅಂದರೆ ಅದುವೇ ನಾಮಪತ್ರ ಸಲ್ಲಿಕೆಯ ಸಮಯದಲ್ಲಿ ಸಲ್ಲಿಸಿದ ಆಸ್ತಿ ವಿಚಾರ. ಹೌದು, ಡಿ.ಕೆ. ಸುರೇಶ್ ರವರು ಸಲ್ಲಿಸಿದ ಅಫಿಡವಿಟ್ನಲ್ಲಿ ಒಟ್ಟು ಆಸ್ತಿಯ ಮೌಲ್ಯವೆಂದು 593.04 ಕೋಟಿ ಎಂದು ಬಹಿರಂಗಪಡಿಸಿದ್ದಾರೆ. ಆದರೂ ಸಹ ಸುರೇಶ್ಗೆ ಒಂದು ಸ್ವಂತ ಕಾರು ಇಲ್ಲ ಎನ್ನುವುದೇ ಇಲ್ಲಿ ವಿಶೇಷ. ಹಾಗಾದರೆ ಸ್ನೇಹಿತರೆ, ಕಳೆದ ಲೋಕಸಭಾ ಚುನಾವಣೆಯ ವೇಳೆ ಅವರ ಆಸ್ತಿ ಎಷ್ಟಿತ್ತು ಅದರ ವಿವರವನ್ನು ನಿಮ್ಮ ಮುಂದೆ ಇಡ್ತೀವಿ ನೋಡಿ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಡಿ.ಕೆ. ಸುರೇಶ್ ಮಾರ್ಚ್ 28ರಂದು ನಾಮಪತ್ರವನ್ನು ಸಲ್ಲಿಸಿದರು. ನಾಮಪತ್ರ ಅಫಿಡವಿಟ್ನಲ್ಲಿ ಅವರು ಬರೋಬ್ಬರಿ 593.04 ಕೋಟಿ ರು ಆಸ್ತಿಯನ್ನು ಘೋಷಣೆ ಮಾಡಿಕೊಂಡಿದ್ದಾರೆ. ಇನ್ನು ಡಿ.ಕೆ. ಸುರೇಶ್ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅಂದರೆ 2019ರಲ್ಲಿ ಆಸ್ತಿ ಮೌಲ್ಯ 333.86 ಕೋಟಿ ರೂಪಾಯಿ ಎಂದು ಘೋಷಿಸಿಕೊಂಡಿದ್ದರು. ಅಲ್ಲದೆ 8 ತಿಂಗಳ ಹಿಂದೆ ಅಷ್ಟೇ ಸುರೇಶ್ ಅವರು ವಿಧಾನಸಭೆ ಚುನಾವಣೆ ವೇಳೆ ಡಮ್ಮಿ ಅಭ್ಯರ್ಥಿಯಾಗಿ ಕನಕಪುರ ಕ್ಷೇತ್ರದಿಂದ ನಾಮಪತ್ರವನ್ನು ಸಲ್ಲಿಸಿದರು. ಆ ವೇಳೆ ತಮ್ಮ ಹೆಸರಿನಲ್ಲಿ ಒಟ್ಟು ಆಸ್ತಿ 353.7 ಕೋಟಿ ರು ಎಂದು ಘೋಷಿಸಿಕೊಂಡಿದ್ದರು. ಆದರೆ ಇದೀಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾದಿಂದ ಕಣಕ್ಕಿಳಿದಿದ್ದು, ಈ ಸಂದರ್ಭದಲ್ಲಿ ಒಟ್ಟು 593.04 ಕೋಟಿ ಮೌಲ್ಯದ ಆಸ್ತಿ ಇದೆ ಎಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇದರೊಂದಿಗೆ ಒಂದೇ ವರ್ಷದಲ್ಲಿ ಅವರ ಆಸ್ತಿ ಮೌಲ್ಯ ಬರೋಬ್ಬರಿ 239.34 ಕೋಟಿ ಹೆಚ್ಚಳವಾಗಿದ್ದರೆ, ಕಳೆದ ಲೋಕಸಭಾ ಚುನಾವಣೆಯ ವೇಳೆ ಘೋಷಿಸಿಕೊಂಡಿರುವುದು ಮತ್ತು ಈಗ ತೋರಿಸುವುದನ್ನು ನೋಡಿದರೆ 5 ವರ್ಷಗಳಲ್ಲಿ ಬರೋಬ್ಬರಿ 259.19 ಕೋಟಿ ಹೆಚ್ಚಾಗಿರುವುದು ಗೊತ್ತಾಗಿದೆ. ಇನ್ನು ಅಫಿಡವಿಟ್ನಲ್ಲಿ ತಾವೊಬ್ಬ ಕೃಷಿಕ, ಉದ್ಯಮಿ ಹಾಗೂ ಸಾಮಾಜಿಕ ಕಾರ್ಯಕರ್ತ ಎಂದು ಹೇಳಿಕೊಂಡಿರುವ ಡಿ.ಕೆ. ಸುರೇಶ್ 2019ರಲ್ಲಿ 1.12 ಕೋಟಿ ಆದಾಯ ಗಳಿಸಿರುವುದಾಗಿ ಹೇಳಿಕೊಂಡಿದ್ದಾರೆ. ಇದೇ ವೇಳೆ 2021ರಲ್ಲಿ 32.31 ಕೋಟಿ ರು ಏರಿಕೆ ಕಂಡಿದ್ದರೆ, 2023ರಲ್ಲಿ ಅವರು 12.30 ಕೋಟಿ ರು ಆದಾಯ ಗಳಿಸಿದ್ದಾರೆ. ಇನ್ನು ತಮ್ಮ ಆದಾಯದಲ್ಲಿ ಬಾಡಿಗೆ, ವೇತನ, ಬಂಡವಾಳ ಗಳಿಕೆ, ಕೃಷಿ ಆದಾಯ ಹಾಗೂ ಬ್ಯಾಂಕ್ ಬಡ್ಡಿ ಸಹಿತ ಇತರ ಆದಾಯ ಸೇರಿರುವುದಾಗಿ ಅವರು ತಿಳಿಸಿದ್ದಾರೆ. ಇನ್ನು ಡಿ.ಕೆ. ಸುರೇಶ್ ಕೈಯಲ್ಲಿ 4.77 ಲಕ್ಷ ರು ಹಣವಿದ್ದರೆ, ಒಟ್ಟು 106.71 ಕೋಟಿ ಚಿರಾಸ್ತಿ ಇದೆ. ಇದರಲ್ಲಿ ಬ್ಯಾಂಕ್ ಖಾತೆಯಲ್ಲಿ 16.61 ಕೋಟಿ ರು, ವಿವಿಧ ಹೂಡಿಕೆಗಳಲ್ಲಿ 2.14 ಕೋಟಿ ರು ಇದೆ. ಇನ್ನು ಕ್ವಾರಿ ಲೀಸ್ಗೆ ಕೊಟ್ಟಿರುವ ಹಣ ಸೇರಿ ಒಟ್ಟು 86.79 ಕೋಟಿ ರು ಸಾಲ ನೀಡಿರುವುದಾಗಿ ಅವರು ತಿಳಿಸಿದ್ದಾರೆ. ಇದರಲ್ಲಿ ಅಣ್ಣ ಡಿ.ಕೆ. ಶಿವಕುಮಾರ್ಗೆ 30.8 ಕೋಟಿ ರು ಸಾಲ ನೀಡಿದ್ದರೆ, ಡಿ.ಕೆ.ಶಿ ಪುತ್ರಿ ಐಶ್ವರ್ಯಗೆ 7.94 ಕೋಟಿ ರು, ಡಿ.ಕೆ.ಶಿ ಪುತ್ರ ಆಕಾಶ್ಗೆ 1.06 ಕೋಟಿ ರು, ತಾಯಿ ಗೌರಮ್ಮಗೆ 4.75 ಕೋಟಿ ರು, ಕುಣಿಗಲ್ ಶಾಸಕ ರಂಗನಾಥ್ ಪತ್ನಿ ಡಾಕ್ಟರ್ ಸುಮಾ ರಂಗನಾಥ್ಗೆ 30 ಲಕ್ಷ ರು ಸಾಲ ನೀಡಿದ್ದಾರೆ. ಇನ್ನು 486.33 ಕೋಟಿ ರು ಮೊತ್ತದ ಸ್ಥಿರಾಸ್ತಿ ಇರುವುದಾಗಿ ಡಿ.ಕೆ. ಸುರೇಶ್ ಅವರು ತಮ್ಮ ಅಫಿಡವಿಟ್ನಲ್ಲಿ ಹೇಳಿದ್ದಾರೆ. ಇದರಲ್ಲಿ 209.96 ಕೋಟಿ ರು ಮೊತ್ತದ ಆಸ್ತಿ ಪಿತ್ರಾರ್ಜಿತವಾಗಿ ಬಂದಿದ್ದು, 276.37 ಕೋಟಿ ರು ಮೊತ್ತದ ಆಸ್ತಿ ತಾನು ಖರೀದಿಸುವುದಾಗಿ ತಿಳಿಸಿದ್ದಾರೆ. ತಾವು ಖರೀದಿಸಿದ ಆಸ್ತಿಯ ಖರೀದಿಯ ಬೆಲೆ 56.06 ಕೋಟಿ ರು ಆಗಿದ್ದು, ಇದರ ಸದ್ಯದ ಮಾರುಕಟ್ಟೆಯ ಮೌಲ್ಯ 276.37 ಕೋಟಿ ರು ಎಂದು ಉಲ್ಲೇಖಿಸಿದ್ದಾರೆ. ಇನ್ನು 21 ಕೃಷಿ ಭೂಮಿ, 27 ಕೃಷಿಯೇತರ ಭೂಮಿ ಹೊಂದಿರುವುದಾಗಿ ಡಿ.ಕೆ. ಸುರೇಶ್ ಹೇಳಿದ್ದಾರೆ. ಈ ಮೂಲಕ 106 ಎಕರೆಯ ಭೂಮಿಯ ಒಡೆಯರಾಗಿದ್ದಾರೆ. ಕೃಷಿಯ ಭೂಮಿಯ ಈಗಿನ ಮೌಲ್ಯ 32.75 ಕೋಟಿ ರು ಆಗಿದ್ದರೆ, ಕೃಷಿಯೇತರ ಭೂಮಿಯ ಮೌಲ್ಯ 210.47 ಕೋಟಿ ರು ಆಗಿದೆ. 9 ವಾಣಿಜ್ಯ ಸಂಕೀರ್ಣಗಳು ಇವರಿಗಿದ್ದು, ಇವುಗಳ ಮೌಲ್ಯ 211 ಕೋಟಿ ಆಗಿದೆ. ಮೈಸೂರು ರಸ್ತೆಯಲ್ಲಿರುವ ಗ್ಲೋಬಲ್ ಮಾಲ್ ಇದರಲ್ಲಿ ಸೇರಿದೆ. ಬೆಂಗಳೂರಿನ ಸದಾಶಿವನಗರದಲ್ಲಿ 25.82 ಕೋಟಿ ರು ಮೌಲ್ಯದ ಮನೆ ಕೂಡ ಸೇರಿದೆ. ಇನ್ನು ಡಿ.ಕೆ. ಸುರೇಶ್ ಬಳಿ ಚಿನ್ನ, ಬೆಳ್ಳಿ ಎಷ್ಟಿದೆ ಎನ್ನುವುದನ್ನು ನೋಡೋದಾದರೆ 4.8 ಕೆಜಿ ಬೆಳ್ಳಿ, 1.26 ಕೆಜಿ ಚಿನ್ನ, ಇದರ ಮೌಲ್ಯ 23.45 ಲಕ್ಷ ರು ಆಗಿದೆ.
73.58 ಲಕ್ಷ ರು ಮೊತ್ತದ ಪೀಠೋಪಕರಣಗಳು ಇವರ ಮನೆಯಲ್ಲಿ ಇವೆ. ಇನ್ನು ಡಿಕೆ ಸುರೇಶ್ ಬಳಿ ಯಾವುದೇ ವಾಹನಗಳಿಲ್ಲ. ತಮ್ಮ ಮೇಲೆ 3 ಕ್ರಿಮಿನಲ್ ಪ್ರಕರಣಗಳಿದ್ದು ತಾವು ದ್ವಿತೀಯ PUC ವ್ಯಾಸಂಗ ಮಾಡಿರುವುದಾಗಿ ಡಿಕೆ ಸುರೇಶ್ ಅವರು ತಮ್ಮ ನಾಮಪತ್ರ ಅಫಿಡವಿಟ್ನಲ್ಲಿ ವಿವರವಾಗಿ ತಿಳಿಸಿದ್ದಾರೆ. ಇನ್ನು ಡಿಕೆ ಸುರೇಶ್ ಹೆಸರಿನಲ್ಲಿ ಒಟ್ಟು 150 ಕೋಟಿ ರೂಪಾಯಿ ಸಾಲ ಇದೆ ಎಂದು ಅಫಿಡವಿಟ್ನಲ್ಲಿ ತೋರಿಸಲಾಗಿದೆ. ಬ್ಯಾಂಕ್ನಿಂದ ಅವರು 20.04 ಕೋಟಿ ರು ಸಾಲ ಪಡೆದಿದ್ದಾರೆ. ಶೋಭಾ ಡೆವಲಪರ್ಸ್ನಿಂದ 99.19 ಕೋಟಿ ರು, CMR ಟ್ರಸ್ಟ್ಗೆ 15 ಕೋಟಿ ರು ಮತ್ತು ಬೆಂಗಳೂರಿನಲ್ಲಿರುವ ಲುಲ್ಲು ಮಾಲ್ಗೆ 3 ಕೋಟಿ ರು ಸಾಲ ನೀಡಬೇಕೆಂದು ಮಾಹಿತಿ ನೀಡಿದ್ದಾರೆ. ಇಷ್ಟಾದರೂ ಇದರಲ್ಲಿ ತಾಯಿ ಗೌರಮ್ಮ, ಅಣ್ಣ DK ಶಿವಕುಮಾರ್, ಅಣ್ಣನ ಮಕ್ಕಳಾದ ಐಶ್ವರ್ಯ ಹಾಗೂ ಮಗ ಆಕಾಶ್ ಕೆಂಪೇಗೌಡ ಅವರಿಗೂ ಸಾಲ ನೀಡಿದ್ದಾರೆ. ಇನ್ನು ಪತ್ನಿ ಕಾಲಂನಲ್ಲಿ ಮುಂದೆ ವಿಚ್ಛೇದನ ಎಂದು ತೋರಿಸಲಾಗಿದ್ದು ಹೀಗಾಗಿ ಯಾವುದೇ ಸಂಬಂಧವಿಲ್ಲವೆಂದು ಉಲ್ಲೇಖಿಸಿದ್ದಾರೆ. ಇನ್ನು ಓರ್ವ ಪುತ್ರನಿದ್ದು ಆತನ ಹೆಸರು ಕೆಶಿನ್ ಸುರೇಶ್ ಎಂದು ನಾಮಪತ್ರದ ಅಫಿಡವಿಟ್ನಲ್ಲಿ ನಮೂದಿಸಿದ್ದಾರೆ. ಒಟ್ಟಾರೆಯಾಗಿ ಇದೀಗ ಅವರ ಮಾಹಿತಿಯನ್ನು ಕಂಪ್ಲೀಟ್ ಆಗಿ ಚುನಾವಣಾ ಆಯೋಗದ ಮುಂದೆ ಇಟ್ಟಿರುವಂತಹ DK ಸುರೇಶ್ ಅವರ ಆಸ್ತಿ ಮೌಲ್ಯ ಇದೀಗ ಹೆಚ್ಚಾಗಿದೆ.